ಇನ್ನು ದರ್ಶನ್ ಹಾಗೂ ಸುದೀಪ್ ನಡುವಿನ ಫ್ಯಾನ್ಸ್ ನಡುವೆ ವಾರ್ ವಿಚಾರಕ್ಕೆ ಹಾಸ್ಯ ನಟ ಸಾಧು ಕೋಕಿಲ ಪ್ರತಿಕ್ರಿಯಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಸಾಧು ಕೋಕಿಲ, ಹೊರಗೆ ದೊಡ್ಡ ದೊಡ್ಡ ವಾರ್ ಆಗ್ತಾ ಇದೆ, ಅದು ಶಾಂತವಾಗಲಿ ಅಂತ ಕೇಳಿಕೊಳ್ತೇನೆ. ನಂತರ ಸುದೀಪ್, ದರ್ಶನ್, ಯಶ್, ಅಪ್ಪುಸ, ಶಿವರಾಜ್ ಕುಮಾರ್ ಫ್ಯಾನ್ಸ್ ಎಲ್ಲರೂ ನನ್ನ ಫ್ಯಾನ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟೋಗಿದ್ದಾರೆ. ಹಿರಿಯ ನಟನಾಗಿ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಫ್ಯಾನ್ಸ್, ಸುದೀಪ್ ಫ್ಯಾನ್, ಅವರು ಯಶ್ ಫ್ಯಾನ್, ಅಪ್ಪು ಸರ್ ಫ್ಯಾನ್, ಅಂದರೆ ಪುನೀತ್ ರಾಜ್ಕುಮಾರ್ ಫ್ಯಾನ್, ಶಿವರಾಜ್ ಕುಮಾರ್ ಫ್ಯಾನ್, ಉಪೇಂದ್ರ ಅವ್ರ ಫ್ಯಾನ್, ಎಲ್ಲರೂ ನನ್ನ ಫ್ಯಾನ್ ಆಗಿರೋದ್ರಿಂದ ಎಲ್ರಿಗೂ ಒಳ್ಳೆಯದು. ಹಾಗೆ ವಿಧಾನಸೌಧದಲ್ಲಿ ನಟ ನಿರ್ದೇಶಕ ತರುಣ್ ಸುಧೀರ್ ಕೂಡ ಮಾತನಾಡಿದರು. ಸುದೀಪ್ ಸರ್ ಅವರು ಬೇರೆ ಏನೋ ದೃಷ್ಟಿಯಲ್ಲಿ ಹಾಗೆ ಮಾತಾಡಿರಬಹುದು. ಎಲ್ಲ ನಟರಿಗೂ ಪೈರಸಿ ಬಗ್ಗೆ ಆತಂಕ ಇದೆ. ಪೈರಸಿ ವಿರುದ್ಧ ಎಲ್ಲರೂ ಒಟ್ಟಾಗಿ ದೂರು ಕೊಟ್ಟರೆ ಪರಿಣಾಮ ಆಗುತ್ತೆ. ಸುದೀಪ್ ಸರ್, ವಿಜಯಲಕ್ಷ್ಮಿ ಮೇಡಮ್ ಹೇಳಿಕೆಗಳಿಗೂ ರಾಂಗ್ ಕನೆಕ್ಟ್ ಆಗಿರಬಹುದು. ಇವರ ಹೇಳಿಕೆಗಳ ಬಗ್ಗೆ ತಪ್ಪು ಅಭಿಪ್ರಾಯ ಪಡೋದು ಅಗತ್ಯ ಇಲ್ಲ ಅಂತ ಹೇಳಿದ. ಇದೇನೋ ಕರ್ನಾಟಕದಲ್ಲಿ ಆಗ್ತಾ ಇರೋದು ಒಂದು ಹೊಸ ಇಶ್ಯೂ ತರೋದು ಅಥವಾ ಏನೋ ಸಿನಿಮಾ ನಮ್ಮ ಚಿತ್ರರಂಗದಲ್ಲಿ ಆಗ್ತಿರೋದು ಅಂತಲ್ಲ. ಇದು ಇಂಡಿಯನ್ ಲೆವೆಲಲ್ಲಿ ಎಲ್ಲ ಇಂಡಸ್ಟ್ರಿನಲ್ಲೂ ಇದೆ. ನೀವು ತೆಲುಗುಗೆ ಹೋದ್ರೆ ಇದಕ್ಕಿಂತ ವರ್ಸ್ಟ್ ಲೆವೆಲಲ್ಲಿ ಇದೆ, ತಮಿಳಿಗೆ ಹೋದ್ರೆ ಇನ್ನೂ ಹಂಗಿದೆ. ಸೊ ಹಾಗಾಗಿ ಒಂದೇನು ಅಂತಂದ್ರೆ, ಈಗ ಕೆಲವು ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತೀವಿ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಯಾರೇ ನೀವೇ ಒಂದು ಪೋಸ್ಟ್ ಹಾಕಿ ಮೇಡಮ್, 10ರಲ್ಲಿ 1 ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಅವ್ರು ನಿಮ್ಮ ಫ್ಯಾನು ಇನ್ನೊಂದು ಅಲ್ಲ. ಸೊ ಹಾಗೆ ಕೆಲವರ ತುಂಬಾ ಮಿನಿಮಲಿಸ್ಟಿಕ್ ಜನರದ್ದು ಆ ಥರದ ಒಂದು ಮೈಂಡ್ ಸೆಟ್ ಇದೆ. ಅವ್ರು ಖಂಡಿತವಾಗ್ಲೂ ಯಾರ ಫ್ಯಾನ್ಸು ಅಲ್ಲ. ಇದೇನೋ ಕರ್ನಾಟಕ ಆಸ್ತಿಗಾಗಿ ಮಗನಿಂದಲೇ ತಂದೆಯ ಭೀಕರ ಹತ್ಯೆಯಾಗಿದೆ. ಆಸ್ತಿ ವಿವಾದದಿಂದ ತಲೆ ಮೇಲೆ ಕಲ್ಲು ಎತ್ತ ಹಾಕಿ ಹತ್ಯೆ ಮಾಡಿರೋದು ಸ್ವಂತ ಮಗ. ಮಂಡ್ಯ ಜಿಲ್ಲೆ ಮಳವಳ್ಳಿಯ ದಳವಾಯಿ ಕೋಡಿಯಲ್ಲಿ ಹಳ್ಳಿಯಲ್ಲಿ ಸಂಭವಿಸಿರುವಂತಹ ದಾರುಣ ಘಟನೆ. 72 ವರ್ಷದ ಚಿಕ್ಕಪುಟ್ಟೇಗೌಡ ಹತ್ಯೆಯಾದಂತಹ ವ್ಯಕ್ತಿ ಮಗನಿಂದ. ಹಿರಿಯ ಮಗ ಪ್ರತಾಪ್ ಎಂಬಾತನಿಂದ ಈ ಕೃತ್ಯವನ್ನು ಎಸಗಲಾಗಿದೆ. ಹಲಗೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದು. ಆಸ್ತಿಗಾಗಿ ಮಗನಿಂದಲೇ ತಂದೆಯ ಭೀಕರ ಹತ್ಯೆ. ಆಸ್ತಿ ವಿವಾದದಿಂದ ತಲೆ ಮೇಲೆ ಕಲ್ಲು ಎತ್ತ ಹಾಕಿ ಹತ್ಯೆ ಮಾಡಿರುವುದು ಈತನ ಹಿರಿ ಮಗ. ಈ ಘಟನೆ ಬಳಿಕ ತಲೆಮರೆಸಿಕೊಂಡಿದ್ದಾನೆ ಆರೋಪಿ ಪ್ರತಾಪ್. ಆತನಿಗಾಗಿ ಹುಡುಕಾಟ ನಡೀತಾ. ತಂದೆಯನ್ನ ಕೊಲ್ಲುವುದಕ್ಕೆ ಕಾರಣ ಆಸ್ತಿ ವಿವಾದ. ಆಸ್ತಿ ಸಂಬಂಧಪಟ್ಟಂಗೆ ಜಗಳ ನಡೀತಾ ಇತ್ತು. ಇದರಿಂದ ರೋಷಿ ಹೋಗಿ ತಂದೆ ತಲೆ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಆತನನ್ನ ಕೊಲೆಗೈದಿರು. ಆಸ್ತಿಗಾಗಿ ಮಗನಿಂದಲೇ ತಂದೆಯ ಭೀಕರ ಹತ್ಯೆ. 72 ವರ್ಷದ ಚಿಕ್ಕಪುಟ್ಟೇಗೌಡ ಹತ್ಯೆಯಾದಂತಹ ವ್ಯಕ್ತಿ ಇವರ ಹಿರಿಮಗ ಪ್ರತಾಪ್ ಎಂಬಾತನಿಂದ ಈ ಒಂದು ಹತ್ಯೆಯನ್ನ ಮಾಡಲಾಗಿದೆ. ಮಂಡ್ಯದ ದಳವಾಯಿ ಕೋಡಿ ಹಳ್ಳಿಯಲ್ಲಿ ಸಂಭವಿಸಿರುವಂತಹ ದಾರುಣ ಘಟನೆ. ಆಸ್ತಿ, ಹಣ, ಅಂತಸ್ತು ಯಾವ ಸಂಬಂಧಗಳಿಗೂ ಬೆಲೆ ಇಲ್ಲ ಅನ್ನೋದಕ್ಕೆ ಇಂತಹ ಘಟನೆಗಳು ಮತ್ತೊಮ್ಮೆ ಪೂರಕ ಸಾಕ್ಷಿಗಳಾಗಿ ನಿಂತುಕೊಳ್ತಾ ಇದೆ. ಸ್ಥಳ ಮಹಜರು ಕಾರ್ಯ ನಡೀತಾ ಇದೆ ಪೊಲೀಸ್ ಅಧಿಕಾರಿಗಳಿಂದ. ಮಗನಿಂದಲೇ ತಂದೆಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮುಂದುವರಿತಾ ಇದೆ.